ಖಾತೆ ಬಿಕ್ಕಟ್ಟಿನ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹಾಗೂ ನಾಳೆ 2 ದಿನ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಬೆಳಗ್ಗೆ 9:30ಗೆ ಬೆಂಗಳೂರಿನಿಂದ ತೆರಳಲಿರುವ ಸಿಎಂ ಡಿಕೆಶಿ ಮಧ್ಯಾಹ್ನ 2 ಗಂಟೆಗೆ ಎಐಸಿಸಿ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಬಳಿಕ ಎಐಸಿಸಿ, ಎನ್ಎಸ್ಯುಐ, ಯೂತ್ ಕಾಂಗ್ರೆಸ್, ಮಹಿಳಾ ಮೋರ್ಚಾಗಳ ಕಚೇರಿಗೆ ಭೇಟಿ ಕೊಡಲಿದ್ದಾರೆ. ರಾತ್ರಿ ರಾಜ್ಯದ ಐಎಎಸ್ ಅಧಿಕಾರಿಗಳ ಜೊತೆ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಿ ನಾಳೆ ನಡೆಯಲಿರುವ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಲಿದ್ದು ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನದ ಬಗ್ಗೆ ಮಂಡಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಖಾತೆ ಕಗ್ಗಂಟು ಸದ್ಯಕ್ಕೆ ಬಗೆಹರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೈ ನಾಯಕರು ಇಂದು ದೆಹಲಿಗೆ ತೆರಳಿದ್ದು ಎಐಸಿಸಿ ನಾಯಕರನ್ನ ಭೇಟಿಯಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಗೊಂದಲಕ್ಕೆ ತೆರೆ ಎಳಿತಾರಾ ಅಥವಾ ಖಾತೆ ಬದಲಾವಣೆ ಮಾಡಿಸಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ತಾವೇ ಇಟ್ಕೊಳ್ತಾರಾ ಸಿಎಂ ಅನ್ನುವಂಥ ಪ್ರಶ್ನೆ ಮೂಡಿದೆ. ಒಂದು ವೇಳೆ ಕೃಷ್ಣ ಬೈರೇಗೌಡ ಅವರ ಒತ್ತಡಕ್ಕೆ ವರಿಷ್ಠರು ಮಣಿತಾರಾ ಅನ್ನುವಂಥ ಕುತೂಹಲವೂ ಕೂಡ ಇದೆ. ಇನ್ನು ಸಿಎಂ ಡಿಕೆಶಿ ಬೆನ್ನಲ್ಲೇ ಡಿಸಿಎಂ ಪರಮೇಶ್ವರ್ ಕೂಡ ದೆಹಲಿಗೆ ತೆರಳಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ಡಿಸಿಎಂ ಪರಮೇಶ್ವರ್ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಿಎಂ ಡಿಕೆಶಿ ಜೊತೆಗಿನ ಸಭೆಗಳಲ್ಲಿ ಡಿಸಿಎಂ ಪರಮೇಶ್ವರ್ ಭಾಗಿಯಾಗಲಿದ್ದಾರೆ. ಸಿಎಂ ಡಿಕೆಶಿ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕಾಗಿ ರಾಜ್ಯದ ಶಾಸಕರು ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ. ಹಾಗೆಯೇ ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ಹಾಗೂ ಅನುಭವಿ ಶಾಸಕ ಬಸವರಾಜ ಶಿವಣ್ಣನವರ್ ಪ್ರಬಲ ಸಚಿವ ಸ್ಥಾನ ಆಕಾಂಕ್ಷಿ. ಹಾವೇರಿ ಕುರುಬ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಬಸವರಾಜ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ರಾಜ್ಯದಲ್ಲಿ ಕುರುಬ ಸಮುದಾಯದ ಅತಿದೊಡ್ಡ ಸಮುದಾಯ, ನಮ್ಮ ಸಮುದಾಯವನ್ನ ಕಡೆಗಣಿಸಲಾಗಿದೆ. ಈ ಬಾರಿಯಾದರೂ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು, ಈ ಮುಖಾಂತರ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಮುಸ್ಲಿಂ ಸಮುದಾಯದ ನಾಯಕರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ದಲಿತ ಸಂಘಟನೆ ಮುಖಂಡರು ಆಗ್ರಹಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದಂಥ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ವಿಜಯಪುರದಲ್ಲಿ ಮುಸ್ಲಿಂ ನಾಯಕರಿಗೆ ನಿರಂತರ ಅನ್ಯಾಯ ಮಾಡಲಾಗಿದೆ, ಮುಸ್ಲಿಮರು ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ, ದೇಶದಲ್ಲಿ ಕಾಂಗ್ರೆಸ್ ಉಳಿಲಿಕ್ಕೆ ಮುಸ್ಲಿಂ ಹಾಗೂ ದಲಿತರು, ಹಿಂದುಳಿದ ವರ್ಗದವರು ಮತಗಳ ಕಾರಣ, ಹೀಗಾಗಿ ಮುಸ್ಲಿಂ ಮುಖಂಡರಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತ ಆಗ್ರಹಿಸಿದರು. ರಾಜ್ಯ ಸರ್ಕಾರದಿಂದ ವಿಶೇಷ ಪ್ರತಿನಿಧಿಗಳ ಹುದ್ದೆಗಳ ಸೃಷ್ಟಿ ಮಾಡಲಾಗಿದೆ. ರಾಜ್ಯದ ಸರ್ಕಾರದ ಮೊದಲ ವಿಶೇಷ ಪ್ರತಿನಿಧಿಯಾಗಿ ಶಾಸಕ ಟಿಬಿ ಜಯಚಂದ್ರ, 2ನೇ ವಿಶೇಷ ಪ್ರತಿನಿಧಿಯಾಗಿ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿಯನ್ನ ನೇಮಕ ಮಾಡಲಾಗಿದೆ. ಇಬ್ಬರಿಗೂ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಆದೇಶ ಹೊರಡಿಸಲಾಗಿದೆ. ಸಂಪುಟ ವಿಸ್ತರಣೆಗೂ ಮುನ್ನವೇ ಆಕಾಂಕ್ಷಿಗಳಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಈ ಮಧ್ಯೆ ಟಿಬಿ ಜಯಚಂದ್ರ ಅವರನ್ನ ಸರ್ಕಾರ ಮತ್ತೆ ನವದೆಹಲಿ ಪ್ರತಿನಿಧಿಯಾಗಿ ಮಾಡಿದೆ. ಮಂತ್ರಿಯಾಗಬೇಕು ಅಂತ ಲಾಬಿ ಮಾಡ್ತಾ ಇರುವಂತಹ ಜಯಚಂದ್ರ ರಾಜೀನಾಮೆಗೆ ಚಿಂತನೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೆ ನವದೆಹಲಿ ಪ್ರತಿನಿಧಿ ಮಾಡಿದ್ದು ಸಮುದಾಯದ ಏಕೈಕ ಶಾಸಕ ಟಿಬಿಜೆಗೆ ಮಂತ್ರಿ ಮಾಡಬೇಕು ಅಂತ ಕುಂಚಿಟಿಗ ಸಂಘ ಆಗ್ರಹಿಸಿದೆ. ಟಿಬಿಜೆ ಬೆಂಬಲಿಗರಿಂದ ಇಂದು ಸುದ್ದಿಗೋಷ್ಠಿ ನಡೆಯಲಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಹೊಸ ಸಾರಥಿಯ ಪರ್ವ ಶುರುವಾಯಿತು. ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮಕ್ಕೆ ಮುಹೂರ್ತ ನಿಗದಿಯಾಗಿದೆ. ಇನ್ನು ಜೂನ್ 21ನೇ ತಾರೀಕು ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನೆರವೇರಲಿದ್ದು ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲೇ ಪದಗ್ರಹಣ ಕಾರ್ಯಕ್ರಮ ನೆರವೇರಲಿದೆ. ಶಿವಕುಮಾರ್ ಸಿಎಂ ಆಗಿ ಆಡಳಿತ ಚುಕ್ಕಾಣಿ ಹಿಡಿತಾ ಇದ್ದಂತೆ ಪ್ರತಿಪಕ್ಷ ಬಿಜೆಪಿ ಭರ್ಜರಿ ತಂತ್ರಗಾರಿಕೆಗೆ ಮುಂದಾಗಿದೆ. ಇದು ಸರ್ಕಾರದ ವಿರುದ್ಧ ಹಗರಣದ ಬಾಂಬ್ ಸಿಡಿಸಲಿಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಗೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಹಗರಣವೊಂದರ ಕುರಿತು ದಾಖಲೆಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಹಾಗೆ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಹಗರಣ ಕುರಿತು ದಾಖಲೆ ಸಮೇತ ದೂರು ನೀಡಿ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಲಿದ್ದಾರೆ. ರಾಜ್ಯಸಭೆ ಸ್ಥಾನಕ್ಕೆ ಎಚ್ಡಿ ದೇವೇಗೌಡರ ಕಡೆಗಣನೆ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋ ಹೊತ್ತಲ್ಲೇ ದೇವೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಿನ ಜೆಪಿ ಭವನದಲ್ಲಿ ಬೆಳಗ್ಗೆ 11:30ಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸುದ್ದಿಗೋಷ್ಠಿ ನಡೆಸಿ ಈ ಕುರಿತಾದ ಸ್ಪಷ್ಟನೆಯನ್ನು ಕೊಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯಸಭೆ ಸ್ಥಾನಕ್ಕೆ ಬಿಜೆಪಿಯಿಂದ ಆಯ್ಕೆಯ ಕುರಿತು ಜೊತೆಗೆ ತಮ್ಮ ನಡೆ ಹಾಗೂ ಬಿಜೆಪಿಯಿಂದ ನಾಗರಾಜ್ ಸ್ಪರ್ಧೆ ದೇವೇಗೌಡರು ಕಡೆಗಣನೆ ಮಾಡಿದ್ದಾರೆ ಅನ್ನೋ ಕಾಂಗ್ರೆಸ್ ಆರೋಪಕ್ಕೆ ಪ್ರತ್ಯುತ್ತರ ಕೊಡಲಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ಮಾಲೂರು ಕಾಂಗ್ರೆಸ್ನ ಶಾಸಕ ಕೆವೈ ನಂಜೇಗೌಡ ಮಧ್ಯೆ ಮಾತಿನ ಚಕಮಕಿ ಮುಂದುವರೆದಿದೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ರಾಜ್ಯದಲ್ಲಿ 1 ವರ್ಷದಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿದರು. ಇದಕ್ಕೆ ತಿರುಗೇಟು ನೀಡಿದ್ದಂಥ ಶಾಸಕ ಕೆವೈ ನಂಜೇಗೌಡ ಸರ್ಕಾರ ಬಿದ್ದರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವೆ ಅಂತ ಸವಾಲನ್ನು ಹಾಕಿದರು. ಇದಕ್ಕೆ ಮತ್ತೆ ಟಾಂಗ್ ಕೊಟ್ಟಿರುವಂಥ ಶಾಸಕ ಸಮೃದ್ಧಿ ಮಂಜುನಾಥ್, ನಾನು ಮತ್ತೆ ಮುಳಬಾಗಿಲು ಕ್ಷೇತ್ರದಿಂದ ಆರಿಸಿ ಬರ್ತೇನೆ, ಇಲ್ಲವಾದರೆ ನಿಮ್ಮ ಜಲ್ಲಿ ಕ್ರಷರ್ನಲ್ಲಿ ಕೆಲಸಕ್ಕೆ ಬರ್ತೇನೆ. ಮೊದಲು ನಂಜೇಗೌಡ ಅವರು ತಮ್ಮ ಮೇಲಿನ
ಭ್ರಷ್ಟಾಚಾರ ಆರೋಪಗಳಿಗೆ ಉತ್ತರ ಕೊಡ್ಲಿ ಅಂತ ಸವಾಲನ್ನ ಹಾಕಿದರು. ಹಗರಣ ಆಗೇ ಇಲ್ವಾ? ಹಗರಣ ಹಾಗೇ ಇಲ್ಲ. ಹಾಲಿಂದ ₹1 ನಾನು ತಿಂದೇ ಇಲ್ಲ, ನನ್ನ ಕುಟುಂಬ ತಿಂದಿಲ್ಲ ಅಂತ ಮಾರನ್ನ ಪ್ರಮಾಣ ಮಾಡಿ ನಾನು ಬರ್ತೀನಿ ಪ್ರಮಾಣ ಮಾಡಕ್ಕೆ. ನನ್ನ ಹತ್ರ ಸಾಕ್ಷಿ ಸಮೇತ ಪ್ರಮಾಣ ಮಾಡಿ ಬರ್ತೀನಿ. ಸೊ ಅದನ್ನು ಬಿಟ್ಟು ಅವನಿನ್ನೂ ಹೊಸಬ, ಅವ್ನು ಗೆದ್ದು ಬರ್ಲಿ ನೋಡೋಣ ನಾನು ಸವಾಲ್ ಹಾಕ್ತಿರಲ್ಲ. ನಾನು ಸವಾಲ ಸಿದ್ಧ. ನೆಕ್ಸ್ಟ್ ನಾನು ಗೆದ್ದು ಬರ್ತೀನಿ. ನಾನು ಗೆದ್ದು ಬಂದ್ರೆ ನೀವು ಕ್ರಷರ್ ಕೌಲಿರ್ತೀನಿ 3 ದಿವಸ. ತಾವೇನ್ ಮಾಡ್ತೀನಿ? ನೀವು ಬಹಿರಂಗ ಉತ್ತರ ಕೊಡಿ. ಇಲ್ಲ ಮಾರಮ್ಮ ದೇವಸ್ಥಾನ ಬನ್ನಿ ಮಾಲೂರು, ನಾನು ಬರ್ತೀನಿ. ಅಲ್ಲೇ ಪ್ರಮಾಣ ಮಾಡೋಣ. ಯಾರು ಅಸತ್ಯ ಪ್ರಮಾಣ ಮಾಡೋಣ. ಇದನ್ನು ಬಿಟ್ಟು ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಯಶಸ್ವಿಯಾಗಿ 12 ವರ್ಷ ಪೂರೈಸಿದ್ದಾರೆ. ಭಾರತದ ರಾಜಕೀಯ ಇತಿಹಾಸದಲ್ಲೇ ಇದೊಂದು ಐತಿಹಾಸಿಕ ದಿನ ಆಗಿದೆ. 2014ರಲ್ಲಿ ಆರಂಭವಾದ ದೆಹಲಿ ರಾಜಕೀಯ ಪಯಣ 2026ರಲ್ಲೂ 3ನೇ ಅವಧಿಯೊಂದಿಗೆ ಮುನ್ನಡೀತಾ ಇದೆ. ಭಾರತದ ಸುದೀರ್ಘ ಪ್ರಧಾನಿ ಅನ್ನೋ ಖ್ಯಾತಿಯಲ್ಲಿ ಜವಾಹರ್ಲಾಲ್ ನೆಹರು ಹೆಸರಿತ್ತು. ಈಗ ನೆಹರು ಅವರನ್ನು ಹಿಂದಿಕ್ಕಿದ್ದಾರೆ ಪ್ರಧಾನಿ ಮೋದಿ. ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡು ಇವತ್ತಿಗೆ 12 ವರ್ಷ ಆಗಿರೋ ಹಿನ್ನೆಲೆ ಬೆಂಗಳೂರಿನಲ್ಲಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಲಿದೆ. ಮತ್ತೊಂದು ಕಡೆ ಶೇಷಾದ್ರಿಪುರಂನ ರಾಮಲಿಂಗೇಶ್ವರ ದೇಗುಲದಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗ್ತಾ ಇದೆ. ರಾಜ್ಯದಲ್ಲಿ ಮುಂಗಾರು ಆರ್ಭಟ ಮುಂದುವರೆದಿದೆ. ಇಂದು ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ, ಗದಗ, ಹಾವೇರಿ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ 11 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಕಲಬುರಗಿ, ವಿಜಯಪುರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದ್ದು, ಬೆಂಗಳೂರಿನಲ್ಲಿ ಸಂಜೆ ವೇಳೆ ಸಾಧಾರಣ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಯಾದಗಿರಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ವರುಣಾರ್ಭಟಕ್ಕೆ ಹುಣಸಗಿ ತಾಲೂಕಿನ ಅಮ್ಮಲಿಹಾಳ ಗ್ರಾಮದಲ್ಲಿ ರಸ್ತೆಗಳು, ಕಾರುಗಳು ಜಲಾವೃತವಾಗಿದ್ದವು. ಮನೆಗಳಿಗೆ ತೆರಳೋಕೆ ಗ್ರಾಮಸ್ಥರು ಹರಸಾಹಸ ಪಟ್ಟರು. ಮಳೆ ನೀರಿನ ರಭಸಕ್ಕೆ ಗಲ್ಲಿಗಳಲ್ಲೂ ಜಲ ದಿಗ್ಬಂಧನ ಎದುರಾಗಿತ್ತು. ಯಾದಗಿರಿಯ ಹುಣಸಗಿ ತಾಲೂಕಿನ ತೆಗ್ಗಳ್ಳಿಯ ಜಕ್ಕಮ್ಮ ದೇಗುಲ ಜಲಾವೃತ ಆಗಿತ್ತು. ಒಂದ್ ವೇಳೆ ಮಳೆ ಇದೇ ರೀತಿ ಮುಂದುವರೆದ್ರೆ ದೇಗುಲ ಮುಳುಗೋ ಭೀತಿ ಎದುರಾಗಿದೆ. ಬಾಗಲಕೋಟೆಯಲ್ಲೂ ಜೋರು ಮಳೆಯಾಗಿದೆ. ವಿದ್ಯಾಗಿರಿ, ನವನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ನಿರಂತರ ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಅಲ್ಲದೆ ಮುಂಗಾರು ಕೃಷಿ ಚಟುವಟಿಕೆಗಳಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗಿರುವುದರಿಂದ ರೈತರ ಮುಖದಲ್ಲಿ ಸಂತಸ ಮೂಡಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಭಾರೀ ಮಳೆ ಸುರಿದು ಮಳೆಯಿಂದಾಗಿ ಶಾಲಾ ಮಕ್ಕಳು ಪರದಾಡಿದ್ದಾರೆ. ಪಟ್ಟಣದ ಸರ್ಕಾರಿ ಶಾಲಾ ಆವರಣದಲ್ಲಿ ಮಳೆ ನೀರು ನಿಂತು ಇಡೀ ಆವರಣ ಹಾಗೂ ಆಟದ ಮೈದಾನ ಕೆಸರುಗದ್ದೆ ಆಗಿದೆ. ಪ್ರತಿ ವರ್ಷ ಮಳೆ ಬಂದಾಗ ಶಾಲೆ ಆವರಣ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಅಮಾನುಷ ಘಟನೆ ನಡೆದಿದೆ. ಚನ್ನಗಿರಿ ತಾಲೂಕು ಬಸವಾಪಟ್ಟಣ ಠಾಣೆ ವ್ಯಾಪ್ತಿಯಲ್ಲಿ ಒಂಟಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಮಹಿಳೆಗೆ ಮದ್ಯ ಕುಡಿಸಿ 10 ಜನ ಅತ್ಯಾಚಾರ ಎಸಗಿದ್ದಾರೆ. ಜೂನ್ 3ರಂದು ಘಟನೆ ನಡೆದಿದ್ದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅತ್ಯಾಚಾರ ಎಸಗಿ ವಿಡಿಯೋ, ಫೋಟೋಗಳು ಸಾಮಾಜಿಕ ತಾಣಗಳಲ್ಲಿ ಹರಿದಾಡಿತು. ಘಟನೆಯ ಸಂಬಂಧ ಬಸವಾಪಟ್ಟಣ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಒಂದೇ ಗ್ರಾಮದ 10 ಜನರನ್ನ ಪೊಲೀಸರು ಬಂಧಿಸಿದ್ದು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಈ ಪ್ರಕರಣವನ್ನು ರಾಜ್ಯ ಮಹಿಳಾ ಆಯೋಗ ಗಂಭೀರವಾಗಿ ಪರಿಗಣಿಸಿದ್ದು ದಾವಣಗೆರೆ ಜಿಲ್ಲಾ ಎಸ್ಪಿಗೆ ಪತ್ರವನ್ನು ಬರೆದಿದೆ. ಅಮಾನುಷ ಕೃತ್ಯದ ಬಗ್ಗೆ ತನಿಖೆ ನಡೆಸಿ ಅತ್ಯಾಚಾರಿಗಳ ವಿರುದ್ಧ ತನಿಖೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ಕೊಡಲಾಗಿದೆ. ಶಿವಮೊಗ್ಗದ ಟಿಪ್ಪು ನಗರದಲ್ಲಿ ಇಬ್ಬರಿಗೆ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ. 3 ದ್ವಿಚಕ್ರ ವಾಹನಗಳಲ್ಲಿ ಬಂದ ಯುವಕರ ಗುಂಪು ರೆಹಮತುಲ್ಲಾ, ನಮತುಲ್ಲಾ ಅನ್ನೋರ ಸಹೋದರರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹಲ್ಲೆಗೊಳಗಾದ ಇಬ್ಬರೂ ಸಹೋದರರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಯುವತಿ ವಿಚಾರಕ್ಕಾಗಿ ಹಲ್ಲೆ ಆಗಿರುವುದು ಅನ್ನೋ ಆರೋಪ ಇದೆ. ಮನೆಗೆ ಹೋಗಿರ್ತಾರೆ, ಯಾರೋ ಒಂದು 4-5 ಜನ ಹೋಗಿ ಗಲಾಟೆ ಮಾಡ್ತಿರ್ತಾರೆ. ನನ್ನ ಮಗಳು ನನಗೆ ಕಾಲ್ ಮಾಡ್ತಾಳೆ, ಅಪ್ಪಾಜಿ ಯಾರೋ ಬಂದು ಹುಡುಗರು ಗಲಾಟೆ ಮಾಡ್ತಾರೆ, ಸ್ವಲ್ಪ ಬೇಗ ಬನ್ನಿ ಅಂತ. ನಾನು ಅಲ್ಲಿ ಹೋಗಿ ಏನಾಯ್ತು ಅಂತೇಳಿ ನೋಡೋಕ್ಕೆ ನಿಂತಿರ್ತೀನಿ. ಆ ಹುಡುಗರ ಹತ್ರ ಮಾತಾಡ್ತಾ ಇರ್ತೀನಿ, ಏನಾಯ್ತು ಯಾಕೆ ಮಾತಾಡ್ತೀರಾ ಅಂತ. ಅಷ್ಟರಲ್ಲಿ ಬಂದ್ಬಿಟ್ಟು ದಿಢೀರಂತ ಒಂದು 3 ಬೈಕಲ್ಲಿ ಒಂದು 6-10 ಜನ 9ರಿಂದ 10 ಜನ ಬಂದ್ಬಿಟ್ಟು ಬಡ್ಸಿಯಿಂದ ಅಟ್ಯಾಕ್ ಮಾಡಿಬಿಡ್ತಾರೆ.
ಬಾಲಕರಿಂದ ಅಪಘಾತವಾಗಿರುವಂಥ ಘಟನೆ ಬೆಂಗಳೂರಿನ ಜ್ಞಾನಭಾರತಿ ಬಿಡಿಎ ಪಾರ್ಕ್ ಬಳಿ ನಡೆದಿತ್ತು. ಇದೀಗ ಈ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಪ್ರಾಪ್ತನೊಬ್ಬ ವೇಗವಾಗಿ ಕಾರ್ ಚಲಾಯಿಸಿ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಅರುಣ್ ಕುಮಾರ್ ಹಾಗೂ ವಿನಯ್ ಎಂಬುವರಿಗೆ ಡಿಕ್ಕಿ ಹೊಡೆದು ಕಾರು ನಿಲ್ಲಿಸದೆ ಹಾಗೆ ಹೋಗಿದ್ದಾನೆ. ಬಳಿಕ ಸ್ಥಳೀಯರು ಬಾಲಕನನ್ನ ಹಿಡಿದು ತರಾಟೆಗೆ ತೆಗೆದುಕೊಂಡರು. ಬಳಿಕ ಜ್ಞಾನಭಾರತಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು ಪತ್ತೆಯಾಗಿದೆ. ಏನಂದ ಹೇಳು ಏನು ಇಲ್ಲ ಸರ್. ಪ್ರಾಣ ನೀನು ಕೊಡ್ತೇನಾ? ಗೆ ಪಡೆದಿದ್ದ ಕಾರನ್ನೇ ಕಳ್ಳತನ ಮಾಡಿದ್ದ ಖತರ್ನಾಕ್ ಕಳ್ಳನನ್ನ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸರು ಬಂಧಿಸಿದ್ದಾರೆ. ಸೈಯದ್ ಕದೀರ್ ಬಂಧಿತ ಆರೋಪಿ ಸಹೋದರ ಫೈಜಲ್ ಖಾನ್ ಹೆಸರಲ್ಲಿ ಕಾರ್ ಬಾಡಿಗೆಗೆ ಪಡ್ಕೊಂಡಿದ್ದ. ಕಾರಲ್ಲಿದ್ದ ಜಿಪಿಎಸ್ ಡಿವೈಸ್ ಕಟ್ ಮಾಡಿ ಕೇರಳಕ್ಕೆ ಹೋಗಿ ಬೇರೆಯವ್ರ ಕಾರನ್ನು ಕೊಟ್ಟಿದ್ದಾನೆ. ಕಂಪನಿ ಸಂಪರ್ಕ ಮಾಡಿದಾಗ ಕಾರು ಮರಳಿ ನೀಡೋದಾಗಿ ಹೇಳಿ ಕಾರಿನ ಫಾಸ್ಟ್ಯಾಗ್ ಕಿತ್ ಹಾಕಿದ್ದಾನೆ. ತಾಂತ್ರಿಕ ಸುಳಿವು ಆಧರಿಸಿದ ಪೊಲೀಸರು ಆರೋಪಿ ಮಿಶೆಲ್ ಶಫೀಕ್ನನ್ನ ಬಂಧಿಸಿದ್ದಾರೆ. ಸದ್ಯ ಕಾರ್ ರಿಕವರಿಗಾಗಿ ತಂಡ ರಚನೆ ಮಾಡಿ ಪೊಲೀಸರು ಕೇರಳಕ್ಕೆ ತೆರಳಿದ್ದಾರೆ. ಕೆಕೆಆರ್ಟಿಸಿ ಬಸ್ನ ಸ್ಟೇರಿಂಗ್ ರಾಡ್ ಕಟ್ ಆಗಿ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಉರುಳಿ ಬಿದ್ದಿರುವಂತಹ ಘಟನೆ ವಿಜಯನಗರ ಜಿಲ್ಲೆ ಸಕ್ರಹಳ್ಳಿ ಸಮೀಪ ನಡೆದಿದೆ. ಬಸ್ನಲ್ಲಿ 50 ಮಂದಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದ್ದು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಬಳಿಕ ಪ್ರಯಾಣಿಕರನ್ನ ಪರ್ಯಾಯ ವಾಹನಗಳ ಮೂಲಕ ಕಳುಹಿಸುವ ವ್ಯವಸ್ಥೆಯನ್ನು ಮಾಡಲಾಯಿತು. ಚಾಮರಾಜನಗರದಲ್ಲಿ ಖದೀಮರ ಹಾವಳಿ ಮಿತಿಮೀರಿದೆ. ಅರಳಿಕಟ್ಟೆ ಗ್ರಾಮದ ಮನೆಯೊಂದರ ಅಂಗಳಕ್ಕೆ ಕಾಂಪೌಂಡ್ ಹಾರಿ ಬಂದ ಖದೀಮನೊಬ್ಬ ಮನೆಯ ಅಂಗಳದಲ್ಲಿದ್ದ ತಾಮ್ರದ ಕಡಾಯಿ ಕದ್ದೊಯ್ದಿದ್ದಾನೆ. ಈ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಷ್ಟು ಸ್ಮೂತ್ ಆಗಿ ಇಳಿತಾ ಇದ್ದಾನೆ. ಟಿವಿಗೆ ಹಾಕ್ಸ್ಬಿಡ್ಲ? ನಮ್ಮ ಟಿವಿ ಅವರು ಇದ್ದಾರೆ, ಮೈಸೂರವರೊಬ್ರು. ಇನ್ನು ಚಿಕ್ಕಬಳ್ಳಾಪುರದ ಹೆಚ್ ಕ್ರಾಸ್ನಲ್ಲಿ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದ್ರು. ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಬೈಕ್ ಕದೀತಾ ಇದ್ದ ವೇಳೆ ಮಾಲೀಕ ರೆಡ್ ಹ್ಯಾಂಡ್ ಆಗಿ ಸಿಡಿದಿದ್ದು ಸಾರ್ವಜನಿಕರು ಧರ್ಮದೇಟು ಕೊಟ್ಟಿದ್ದಾರೆ. ನಂತರ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಕಳ್ಳನನ್ನ ಹಿಡಿದಿದ್ದೀರಿ ಅಂತ ವಿಷಯ ಮುಟ್ಟಿಸಿದ್ರೂ ಕೂಡ ಸ್ಥಳಕ್ಕೆ ಪೊಲೀಸರು ಬಂದಿಲ್ಲ. ಹೀಗಾಗಿ ಪೊಲೀಸರ ನಡೆಗೆ ಬೇಸತ್ತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳ್ಳರ ಬೆನ್ನಿಗೆ ಪೊಲೀಸರೇ ನಿಂತಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಕರಗಿನಕೊಪ್ಪದ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಜೇನು ಹುಳುಗಳು ದಾಳಿಯನ್ನು ಮಾಡಿವೆ. ವಸತಿ ಶಾಲೆಯ 2ನೇ ಮಹಡಿಯಲ್ಲಿ ಜೇನು ಹುಳುಗಳ ಗುಡ ಕಟ್ಟಿದ್ದು ವಿದ್ಯಾರ್ಥಿಯೊಬ್ಬ ಜೇನುಗೂಡಿಗೆ ಕಲ್ಲು ಹೊಡೆದ ಪರಿಣಾಮ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಚ್ಚಿವೆ. ಅಸ್ವಸ್ಥ ವಿದ್ಯಾರ್ಥಿಗಳನ್ನು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾದಗಿರಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ನಡೀತಾ ಇದೆ ಅಂತ ಜಿಲ್ಲಾಧಿಕಾರಿ ರಾಹುಲ್ ಪಾಡ್ವೆ ಮಾಹಿತಿ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಅರ್ಹರಾದ ನಾಗರಿಕರು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು. 18 ವರ್ಷ ತುಂಬಿದ ಕೂಡಲೇ ಪ್ರತಿ ಯುವ ಮತದಾರರನ್ನ ಗುರುತಿಸಿ ಪಟ್ಟಿಗೆ ಸೇರ್ಪಡೆಗೊಳಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದೇ ವೇಳೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಾಗ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ ಮಾಡಿದರು. ನಾವು 1/10/2026 ತಗೊಳ್ತೇವೆ. ಅಂದರೆ 1/10/2026 ಅಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅವರು ಎಲ್ಲ ವೋಟರ್ಸ್ ಆ್ಯಡ್ ಆಗ್ತಾರೆ. ಮತ್ತು ನಮ್ಮದು 26/2026 ಟು 29/6/2026 ವರೆಗೆ ನಮ್ಮದು ಟ್ರೈನಿಂಗ್ ಪ್ರೋಗ್ರಾಮ್ ಮತ್ತು ಪ್ರಿಂಟಿಂಗ್ ಪ್ರೋಗ್ರಾಮ್ ಅದು ಎಲ್ಲ ಇರುತ್ತೆ. ಇದು 2 ಸರ್ತಿ BLO ಟ್ರೈನಿಂಗ್ ಆಲ್ರೆಡಿ ಕಂಡಕ್ಟ್ ಆಗಿದೆ.
ಸೊ ಏನು ಮಾಡಬೇಕು ಅಂತ BLOsಗೆ ತಿಳಿಸಲಾಗಿದೆ. ಹೌಸ್ ಟು ಹೌಸ್ ವಿಸಿಟ್ ನಮ್ಮದು 30 ಸ್ಟಾರ್ಟ್ ಆಗುತ್ತೆ, 30 ಜೂನಿಂದ 29 ಜುಲೈವರೆಗೆ ಅದು ಹೌಸ್ ಟು ಹೌಸ್ ಸರ್ವೆ ಮಾಡ್ತಾರೆ. ರ್ಯಾಷನಲೈಸಿಂಗ್ ಪ್ರಾಸೆಸ್ ಅದು ಪೀರಿಯಡಲ್ಲಿ ಆಗುತ್ತೆ. ಈಗ ಸರ್ವೆಯಲ್ಲಿ ನಮಗೆ ಏನು ಡ್ರಾಫ್ಟ್ಸ್ ನಾವು ಮಾಡಿದ್ದೀವಿ ಎಲೆಕ್ಟ್ರೋಲ್ ಏನು ಡಿವಿಷನ್ ಆಗಿದೆ ಅದು ಅಂತ ಡ್ರಾಫ್ಟ್ ಮಾಡಿಕೊಂಡು August 5ಗೆ ನಾವು ಪಬ್ಲಿಷ್ ಮಾಡ್ತೀವಿ. ಮತ್ತು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ 5th ಆಗಸ್ಟಿಂದ 4th ಸೆಪ್ಟೆಂಬರ್ವರೆಗೆ ಇರುತ್ತೆ. ಸೊ ಯಾರ್ಯಾರ್ದು ಹೆಸರು ಡಿಲೀಟ್ ಆಗಿದೆ ಅಥವಾ ಏನೋ ಡಿಸ್ಕ್ರಿಪೆನ್ಸಿ ಆಗಿದೆ ಅವರು ಅಬ್ಜೆಕ್ಷನ್ ಕೊಡ್ಬೋದು. ಅದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹಾಡ್ಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ದುಸ್ಥಿತಿಯನ್ನು ನೋಡಿ ಜನ ಬೇಸತ್ತು ಹೋಗಿದ್ದಾರೆ. ಕಳೆದ 16 ವರ್ಷಗಳಿಂದ ಈ ಗ್ರಾಮ ಪಂಚಾಯಿತಿಗೆ ಬರುವ ಯಾವುದೇ ಸಿಬ್ಬಂದಿ ಆಗಲಿ ಅಧಿಕಾರಿ ಆಗಲಿ 6 ತಿಂಗಳ ಮೇಲೆ ಕರ್ತವ್ಯ ನಿರ್ವಹಿಸಲ್ಲ. ಇಲ್ಲಿಗೆ ನಿಯೋಜನೆಗೊಂಡಂತ ಕೆಲವೇ ದಿನಗಳಲ್ಲಿ ವರ್ಗಾವಣೆ ಮಾಡಿಸಿಕೊಂಡು ಖಾಲಿ ಆಗ್ತಾರೆ. ಇರುವಷ್ಟು ದಿನ ಕಚೇರಿಯತ್ತ ಸುಳಿಯುವುದು ಕೂಡ ಇಲ್ಲ. ಇಲ್ಲಿಗೆ ಭೇಟಿ ನೀಡುವಂಥ ಮಂದಿಗೆ ಕಾಣಿಸೋದು ಕೇವಲ ಅಟೆಂಡರ್ ಮಾತ್ರ. ನಮ್ಮ ಪಂಚಾಯಿತಿಯಲ್ಲಿ ಕೆಲಸ ಕಾರ್ಯಗಳೇ ಆಗ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನ ಪ್ರೈಮಾ ಡಯಾಗ್ನೋಸ್ಟಿಕ್ಸ್ಗೆ ಬಂದಿದ್ದ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ನೋಡೋಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು. ನಿನ್ನೆ ಯಲಹಂಕ ನ್ಯೂ ಟೌನ್ನಲ್ಲಿರುವ ಪ್ರೈಮಾ ಡಯಾಗ್ನೋಸ್ಟಿಕ್ಸ್ಗೆ ಗರ್ಲ್ ಫ್ರೆಂಡ್ ಮಹಿಕಾ ಶರ್ಮಾ ಜೊತೆ ಪಾಂಡ್ಯ ಬಂದಿದ್ರು. ಈ ವೇಳೆ ಹಾರ್ದಿಕ್ ಪಾಂಡ್ಯ ನೋಡೋಕೆ ಫ್ಯಾನ್ಸ್ ಕಿಕ್ಕಿರಿದು ಸೇರಿದ್ರು. ಪೊಲೀಸರ ಭದ್ರತೆ ನಡುವೆ ಪಾಂಡ್ಯ ಹಾಗೂ ಮಹಿಕಾ ವಾಪಸ್ ತೆರಳಿದ್ರು. ಇವತ್ತು ಬೆಂಗಳೂರು ಕಸದ ಗುತ್ತಿಗೆದಾರರ ಜೊತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, BSWML ಸಿಇಒ ಕರಿಗೌಡ ಸಭೆ ಕರೆದಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಆಗಿರುವ ಹಿನ್ನೆಲೆ ಕಸದ ಸಾಗಾಣಿಕೆ ವೆಚ್ಚ ಏರಿಸುವಂತೆ ಗುತ್ತಿಗೆದಾರರು ಬೇಡಿಕೆ ಇಟ್ಟಿದ್ದಾರೆ. ಡೀಸೆಲ್ ದರ ಹೆಚ್ಚಳದಿಂದ ಕಸ ವಿಲೇವಾರಿ ಸ್ಥಗಿತದ ಬಗ್ಗೆ ನಿನ್ನೆ ಗುತ್ತಿಗೆದಾರರು ಮುನ್ಸೂಚನೆ ಕೊಟ್ಟಿದ್ರು. ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಸೋಕೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಇವತ್ತು ಸಭೆ ನಡೆಯಲಿದೆ. ಶೈಕ್ಷಣಿಕ ಸುಧಾರಣೆ ಕುರಿತ ಒಂದು ರಾಷ್ಟ್ರ ಒಂದು ತರಗತಿ ಎಂಬ ಅಧ್ಯಯನ ವರದಿಯನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಸಲ್ಲಿಕೆ ಮಾಡಲಾಗಿದೆ. ಕಾನೂನು ಪ್ರಾಧ್ಯಾಪಕ ಡಾಕ್ಟರ್ ಸಂಜೀವೇಗೌಡ GS ಮಾರ್ಗದರ್ಶನದಲ್ಲಿ ವಕೀಲ ಶುಭಂಕರ್ C ನೇತೃತ್ವದ ತಂಡ ಅಧ್ಯಯನ ಮಾಡಿದ್ದಾರೆ. ಲೋಕಭವನದಲ್ಲಿ ರಾಜ್ಯಪಾಲರಿಗೆ ವರದಿ ಸಲ್ಲಿಸಲಾಗಿದೆ. ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹ ಅಸಮಾನತೆ ಪರಿಶೀಲಿಸಿ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಮಾಡಲಿಕ್ಕೆ ಈ ಅಧ್ಯಯನ ಕೈಗೊಳ್ಳಲಾಗಿದೆ ಅಂತ ವಕೀಲರು ತಿಳಿಸಿದ್ದಾರೆ. ಒಂದು ಯೂನಿಫಾರ್ಮ್ ಆ್ಯಂಡ್ ಈಕ್ವಿಟಬಲ್ ಎಜುಕೇಷನ್ ಸಿಸ್ಟಮ್ನ ಪ್ರಮೋಟ್ ಮಾಡಬೇಕು, ಮತ್ತು ಕಮರ್ಷಿಯಲೈಸ್ ಆಗ್ತಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳು ಮತ್ತು ಎಜುಕೇಷನ್ ಸಿಸ್ಟಮನ್ನು ನಾವು ನ್ಯಾಷನಲೈಸ್ ಮಾಡಬೇಕು. ಎಲ್ಲರಿಗೆ ಎಜುಕೇಷನ್ ಆಕ್ಸೆಸಬಲ್ ಆಗಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಲವಾರು ಬೇರೆ ಬೇರೆ ವರದಿಗಳನ್ನು ನಾವು ಸ್ಟಡಿ ಮಾಡಿ ಇದನ್ನ ಒಂದು ಕನ್ಕ್ಲೂಸಿವ್ ರಿಪೋರ್ಟ್ ಆಗಿ ಕೊಟ್ಟಿರ್ತೀವಿ. ಅಷ್ಟೇ ಅಲ್ಲದೆ ನಾವು ಇದರಲ್ಲಿ ಕೀ ಫೈಂಡಿಂಗ್ಸ್ ಆಗಿ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ ವಿಚಾರವಾಗಿ ನಾವು ಒಂದು ಸಪರೇಟ್ ಚಾಪ್ಟರ್ ಅನ್ನ ಮಾಡಿರ್ತೀವಿ. ಕೇಂದ್ರ ವಿದ್ಯಾಲಯ ಸ್ಕೂಲ್ಸ್ಗಳು ಹೇಗೆ ನಡೀತಾವೆ, ಎಲ್ಲ ಸ್ಕೂಲ್ಸ್ಗಳು ಆ ರೀತಿಯಲ್ಲಿ ನಡಿಬೇಕು, ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಒಂದು ಯೂನಿಫಾರ್ಮ್ ಅಕಾಡೆಮಿಕ್ ಕ್ಯಾಲೆಂಡರ್ ಇರಬೇಕು ಅಂತಕ್ಕಂಥದ್ದು ಒಂದು ಇನ್ನೊಂದು ಉದ್ದೇಶ ಆಗಿರ್ತದೆ. ಆ ರಾಜ್ಯದ ಆ ಪ್ರಾಂತ್ಯವಾರು ಭಾಷೆಗೆ, ಆ ಒಂದು ಸ್ಥಳೀಯ ಒಂದು ಸಂಸ್ಕೃತಿಗೆ ಮತ್ತೆ ಆ ಒಂದು ಸ್ಥಳೀಯ ಇತಿಹಾಸಕ್ಕೆ ನಾವು ಗೌರವ ಕೊಟ್ಟು ಅದನ್ನ ಆ ರಾಜ್ಯಗಳಲ್ಲಿ ಆ ಒಂದು ಕರಿಕ್ಯುಲಂನಲ್ಲಿ ಅವರು ಇನ್ಕಲ್ಕೇಟ್ ಮಾಡ್ಕೊಳ್ಬೇಕು ಅಂತ ವರದಿಯನ್ನ ಇವತ್ತು ನಾವು ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟಿರ್ತೀವಿ. ಮತ್ತೆ ಲೋಹದ ಹಕ್ಕಿಗಳ ಹಾರಾಟಕ್ಕೆ ಕಲಬುರಗಿ ವಿಮಾನ ನಿಲ್ದಾಣ ಸಿದ್ಧವಾಗಿದೆ. ಇವತ್ತಿನಿಂದ ಬೆಂಗಳೂರಿಗೆ ವಿಮಾನಗಳ ಹಾರಾಟ ಪುನರ್ ಆರಂಭ ಆಗಲಿದೆ. ಕಳೆದ 8 ತಿಂಗಳಿಂದ ಕಲಬುರಗಿ ಬೆಂಗಳೂರು ನಡುವಿನ ವಿಮಾನಯಾನ ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯ ಸರ್ಕಾರ ಆರ್ಥಿಕ ನೆರವು ಕೊಟ್ಟ ಹಿನ್ನೆಲೆ ಸ್ಟಾರ್ ಏರ್ ಸಂಸ್ಥೆಯಿಂದ ಈಗ ಸೇವೆ ಆರಂಭ ಆಗಿದೆ.
ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮಾವು ಮತ್ತು ಹಲಸಿನ ಮೇಳ ನಡೀತಾ ಇದೆ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮಂಡಳಿ ಮತ್ತು ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಮೇಳ ನಡೀತಾ ಇದೆ. ಜೂನ್ 4ರಿಂದ ಆರಂಭವಾದಂಥ ಮೇಳ ಈ ತಿಂಗಳು 30ರವರೆಗೂ ನಡೆಯಲಿದೆ. 170ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಮಾವು ಮತ್ತು ಹಲಸಿನ ಹಣ್ಣು ಮಾರಾಟ ನಡೀತಾ ಇದೆ. ಸುಮಾರು 300 ಟನ್ ಮಾವು ಮಾರಾಟವಾಗಿದೆ. ಬೆಂಗಳೂರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇತ್ತು. ಕನಿಷ್ಠ 1,000 ಟನ್ ಮಾವು ಮಾರಾಟ ಮಾಡುವಂಥ ಗುರಿ ಹೊಂದಲಾಗಿದೆ. ಶಾಲಾ ಕಾಲೇಜು ಆರಂಭ ಆದರೂ ಹಾಸ್ಟೆಲ್ಗಳು ಆರಂಭ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಎಸ್ಎಫ್ಐ ನೇತೃತ್ವದಲ್ಲಿ ಹಾವೇರಿಯ ಹಳ್ಳಿಕೇರಿ ಗುದ್ಲೆಪ್ಪ ಕಾಲೇಜು ಎದುರು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಹಾಸ್ಟೆಲ್ ಆಯ್ಕೆ ಪಟ್ಟಿಯನ್ನು ಕೂಡಲೇ ಪ್ರಕಟಿಸಬೇಕು, ಅರ್ಜಿ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಒದಗಿಸಬೇಕು ಹಾಗೂ ಶಾಲಾ ಕಾಲೇಜು ಆರಂಭದ ಜೊತೆಗೆ ಹಾಸ್ಟೆಲ್ಗಳನ್ನು ತೆರೀಬೇಕು ಅಂತ ಆಗ್ರಹಿಸಿದರು. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದಿಂದ ನವಲೂರು ರೈಲ್ವೆ ಕ್ರಾಸಿಂಗ್ ಬಳಿ ಅಂತಾರಾಷ್ಟ್ರೀಯ ಮಟ್ಟದ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನ ಆಚರಿಸಲಾಯಿತು. ರೈಲ್ವೆ ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಸಂಭವಿಸುವಂತಹ ಅಪಘಾತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸುರಕ್ಷತಾ ಸಂದೇಶವನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುವ ಉದ್ದೇಶದಿಂದ ಬೀದಿ ನಾಟಕವನ್ನು ಪ್ರದರ್ಶಿಸಲಾಯಿತು.